ಸ್ನೇಹಿತರೆ, ಇವತ್ತು ನಾವು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಕೂಡ ಸಭೆಯನ್ನು ಕರೆದಿದ್ದರು. ತಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು. ಅವರು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮತ್ತು ವಕ್ತಾರರು ಕೆಲವು ಪ್ರಮುಖ ವಿಚಾರಗಳನ್ನು ನಮ್ಗೆ ಹೇಳಲಿದ್ದಾರೆ. ಅದರ ಮಧ್ಯದಲ್ಲಿ ಇತ್ತೀಚೆಗೆ ಸಾಕಷ್ಟು ವಾದ ವಿವಾದಗಳು ನಮ್ಮ ಕ್ಷೇತ್ರದಲ್ಲಿ ನಡೀತು. ನಾನು ಅದಕ್ಕೆ ಯಾವುದಕ್ಕೂ ಇನ್ನು ಮಾತಾಡೋರು ಬೇಡ ಅಂಥೇಳಿ ಮೊನ್ನೆ ತೀರ್ಮಾನವನ್ನು ಕೂಡ ನಾವು ತಗೊಂಡಿದ್ವಿ. ಆದರೆ ನಿನ್ನೆ ಯಲಹಂಕ ಒಕ್ಕಲಿಗರ ಸಂಘದ ಆವರಣದಲ್ಲಿ ಮೊನ್ನೆ ಏನು ಕೆಂಪೇಗೌಡ ಜಯಂತ್ಯೋತ್ಸವನ ಅವ್ರು ಮಾಡಿದರು. ಭಾರತೀಯ ಜನತಾ ಪಾರ್ಟಿ, JDS ಮತ್ತು ಕಾಂಗ್ರೆಸ್ನ ಎಲ್ಲ ಒಕ್ಕಲಿಗ ಸಮುದಾಯದವ್ರು ಬರಬೇಕು. ಮೊನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಬಹುಶಃ ಮುಖ್ಯಮಂತ್ರಿಗಳಿಗೆ, ಸ್ವಾಮೀಜಿಗಳಿಗೆಲ್ಲ ಅವರು ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ತಿಳಿಸೋದಕ್ಕೆ ಅಂತೇಳಿ ಕರೆದಿದ್ದರು. ಅದು ಸಹಜ ಕೂಡ ಹೌದು. ಯಾಕಂದರೆ ಕಾರ್ಯಕ್ರಮ ಬಂದ ಮೇಲೆ ಹೇಳೋವಂಥದ್ದು ಅದು ಇರ್ತದೆ. ಇವತ್ತು ನಾವು ಕೂಡ ಅದನ್ನೇ ಮಾಡಿದ್ದೀವಿ. ಆದರೆ ಅಲ್ಲಿ ಏಕಾಏಕಿ ಪ್ಲೆಕಾರ್ಡ್ಗಳನ್ನು ಇಟ್ಟು ನನ್ನ ಹೆಸರು SR ವಿಶ್ವನಾಥೆ, ಆವಾಗಲೂ ಐತೆ, ಈಗಲೂ SR ವಿಶ್ವನಾಥೆ ನಂದು. ಮಧ್ಯದಲ್ಲಿ ನಾನು ಯಾವುದೂ ಕೂಡ ಜಾತಿ ಹೆಸರನ್ನು ನಾನು ಅವ್ರ ರೀತಿಯಲ್ಲಿ ನಾನು ಇಟ್ಕೊಳಕ್ಕೆ ಹೋಗಿಲ್ಲ. ನಾನು ಅಲ್ಲಿ ಹೋದವ್ರಿಗೂ ಕೂಡ ಆಶ್ಚರ್ಯನೇ. ಯಾಕಂದರೆ ಅವ್ರು ಹೋಗಿದ್ದು ಭಾಳಷ್ಟು ಜನ ಏನು ಅಂದರೆ ಮೀಟಿಂಗ್ ಉದ್ದೇಶ ಬೇರೆ ಇತ್ತು. ಆದರೆ ಕೆಲವರು ಪ್ಲೆಕಾರ್ಡ್ಗಳನ್ನು ಹಿಡಿದು ಒಕ್ಕಲಿಗರ ವಿರೋಧಿ, ವಿಶ್ವನಾಥ್ ರೆಡ್ಡಿಗೆ ಧಿಕ್ಕಾರ ಅಂತಕ್ಕಂಥ ಘೋಷಣೆಗಳನ್ನು ಕೂಡ ಹೋಗಿದ್ರು. ಬಹುಶಃ ಅಲ್ಲಿ ಇದ್ದಂಥವರೆಲ್ಲ ಕಾನೂನು ಅರಿವಿರ್ತಕ್ಕಂಥವ್ರು. ರಾಮ್ ಜೇಠ್ಮಲಾನಿಗೂ ಮೀರಿಸಿದಂಥ ವಕೀಲರು ಕೂಡ ಅಲ್ಲಿದ್ದರು. ಅವ್ರಿಗೆ ಗೊತ್ತಿರಬೇಕು ಹೈಕೋರ್ಟು ಕೂಡ ಎಲ್ಲಂದರೆ ಅಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋಂಗಿಲ್ಲ, ಅನುಮತಿಯನ್ನು ತೊಗೊಬೇಕು, ಫ್ರೀಡಮ್ ಪಾಲ್ ಮಾಡಬೇಕು ಅಂತೇಳಿ. ಮತ್ತು ಅಲ್ಲಿ ಭಾಳ ನೂರಾರು ಜನ ಸೇರಿರ್ತಾರೆ ಅಂದ್ಕೊಂಡಿದ್ವಿ. ಒಂದು 25-30 ಜನ ಇದ್ದರು. ಅಲ್ಲಿ ಭಾಳ ಅವ್ಯಾಚ್ಯ ಶಬ್ದಗಳಿಂದ ಯಾವ್ಯಾವುದೋ ಪ್ರದರ್ಶನಗಳನ್ನು ಮಾಡಿ ರೆಡ್ಡಿ ಸಮುದಾಯ ಒಕ್ಕಲಿಗರಲ್ಲ ಅಂಥೇಳಿ ಅದೇನೋ ಏಮನ ಅದು ಏನೇನೋ ಭಾಳ ಅದ್ಭುತವಾಗಿ ಎಲ್ಲವನ್ನು ಹೇಳಿದ್ರು. 140ಕ್ಕೂ ಹೆಚ್ಚು ಉಪಜಾತಿಗಳು ಒಕ್ಕಲಿಗ ಸಂಘದಲ್ಲೈತೆ. ಅದನ್ನು ದಯವಿಟ್ಟು ರಾಮ್ ಜೇಠ್ಮಲಾನಿಗೆ ಮೀರಿದಂಥ ವಕೀಲರು ಮತ್ತು ಅಲ್ಲೆಲ್ಲ ಹಿರಿಯರು ಭಾಳಷ್ಟು ಜನ ಇದ್ದರು. ಅವರಾದರೂ ಹೇಳ್ಬೋದಾಗಿತ್ತು, ಅವ್ರು ಯಾರೂ ಮಾತಾಡಿಲ್ಲ. ಇವತ್ತು ನಮ್ಮ ಪರಮಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ಒಕ್ಕಲಿಗ ಸಮುದಾಯದ ಮಠಗಳೇನವೆ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾವ್ರೆ. ಮತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಈ ಥರ ಸಣ್ಣ ಪುಟ್ಟ ಒಕ್ಕಲಿಗ ಸಮುದಾಯಗಳನ್ನು ಒಂದೇ ಕಡೆ ತೊಗೊಂಡೋಗ್ಬೇಕು, ಒಂದು ಮಾಡಬೇಕು ಅಂತಕ್ಕಂಥ ಭಾಳ ಶ್ರಮವನ್ನು ಪಡ್ತಾಯಿದ್ದಾರೆ. ಅದು ಗುಲ್ಬರ್ಗ ಇರ್ಬೋದು, ಹುಬ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಮತ್ತು ನಮ್ಮ ಭಾಗ ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಹೊರ ರಾಜ್ಯದಲ್ಲೂ ಕೂಡ ಸಮುದಾಯದ ಮಕ್ಕಳಿಗೆ ಅವರೆಲ್ಲ ಕೂಡ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಹಿಂದೆ ಕೂಡ ಸ್ವಾಮೀಜಿಗಳು ಕೂಡ ಇವರು ಇಷ್ಟು ಜನ ಕೂಡ ನಮ್ಮ ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ದಾರೆ. ನಾನು ಕೂಡ 33 ವರ್ಷದಿಂದ ಒಕ್ಕಲಿಗ ಸಂಘದ, ರಾಜ್ಯ ಸಂಘದ ಸದಸ್ಯ ಕೂಡ ಹೌದು. ನಾನು ಇಡೀ ನನ್ನ ಕುಟುಂಬದವರು ಕೂಡ ನಾವು ಒಕ್ಕಲಿಗ ಸಂಘದಲ್ಲಿ ಸದಸ್ಯರಾಗಿದ್ದೀವಿ. ಪ್ರತಿ 5 ವರ್ಷಕ್ಕೊಂದ್ಸರಿ ನಡೆಯುವಂಥ ಎಲೆಕ್ಷನಲ್ಲಿ ಕ್ಯಾನ್ವಾಸ್ಗೂ ಹೋಗ್ತೀನಿ, ಓಟನ್ನು ಕೂಡ ನಾನು ಹಾಕಿದ್ದೀನಿ. ಆದರೆ ಮೊನ್ನೆ ನಡೆದಂಥ ಕೆಲವು ಅಚಾತುರ್ಯವಾಗಿ ನಾನು ಬಹುಶಃ ಎಲ್ಲ ಬಾಯಿ ತಪ್ಪಿ ಒಂದು ಮಾತನ್ನು ಅಂದಿದ್ದೆ. ನಾನು ಯಾವತ್ತೂ ಕೂಡ ನನ್ನ ಬಾಯಲ್ಲಿ ಜಾತಿ ಬರಲ್ಲ. ನಾನು ಹಿಂದುತ್ವವನ್ನು ಇಟ್ಕೊಂಡು ಹೋರಾಟ ಮಾಡಿಕೊಂಡೇ ಬಂದಿರೋದು. ನಾನು 78ರಿಂದ ಕೂಡ ನಾವೆಲ್ಲ ಹಿಂದೂಗಳಿದ್ರೇ ಜಾತಿಗಳು, ಹಿಂದೂನೇ ಇಲ್ಲ ಅಂದಮೇಲೆ ಜಾತಿಯಲ್ಲಿರ್ತದೆ. ಆದರೂ ಕೂಡ ಅವತ್ತು ನಾನು ಸದಾನಂದ ಗೌಡರು ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಬರಲಿಲ್ಲ ಅನ್ನೋ ಒಂದು ಸಣ್ಣ ಆವೇಶದಲ್ಲಿ ಕರಾವಳಿ ಭಾಗದ ಆ ಸಮುದಾಯದ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಿದ್ದು ನಿಜ. ಅದಕ್ಕೆ ಈಗಾಗಲೇ ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ. ಅದನ್ನು ಯಾರೂ ಕೂಡ ತಪ್ಪಾಗಿ ತಿಳಿಯೋದು ಬೇಡ. ಇದನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಹೋಗಲ್ಲ. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥನು ಮತ್ತು ಎಲ್ಲ ಸಮುದಾಯವನ್ನು ಜೊತೆಯಲ್ಲಿ ತೊಗೊಂಡೋಗೋ ಕೆಂಪೇಗೌಡರ ಆದರ್ಶವನ್ನು ನಾನು ಮೈಗೂಡಿಸ್ಕೊಂಡಿರ್ತಕ್ಕಂಥನು. ಸೊ ಅದಕ್ಕೆ ಅಲ್ಲಿ ಹೇಳಿಕೆಗಳನ್ನ ಕೊಡೋದು ಇವೆಲ್ಲ ಕೂಡ ನಡೀತಾ ಐತೆ. ಇನ್ನು ಯಾವುದೇ ಹೇಳಿಕೆಗಳು ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ನಾನು ಮೊದಲನೇ ಆದ್ಯತೆ ನನ್ನ ಹಿಂದುತ್ವಕ್ಕೆ. ಅದಾದಮೇಲೆ ನಮ್ಮ ಜಾತಿಗಳ ಆಚಾರ ವಿಚಾರಗಳನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಈ ವಿಚಾರವನ್ನು ಇಲ್ಲಿಗೆ ದಯವಿಟ್ಟು ಮುಗಿಸ್ಬೇಕು. ಇಡೀ ನನ್ನ ಕ್ಷೇತ್ರದಲ್ಲಿ ಸಮುದಾಯಕ್ಕೆ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅವ್ರು ಹೇಳಿದ್ರು ಒಕ್ಕಲಿಗರ ಸಂಘಕ್ಕೆ 1 ಪೈಸಾ ಕೊಟ್ಟಿಲ್ಲ ಅಂಥೇಳಿ. ನಾನು ಕೇಳಿದರೆ ಕೊಡ್ತೀನಿ. ಕೇಳಿರೋ ಸಮುದಾಯಗಳಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀವಿ. ಇವತ್ತುವರೆಗೂ ಅವರು ನಮ್ಮನ್ನು ಮೆಂಬರ್ಶಿಪ್ಪು ಮಾಡು ಅಂತ ಹೇಳಿಲ್ಲ, ಮತ್ತು ಜನರಲ್ ಬಾಡಿನೂ ಮಾಡಲ್ಲ. ಎಲೆಕ್ಷನ್ ಆಗಿದೆಯಲ್ಲ ಗೊತ್ತಿಲ್ಲ ನನಗೆ. ನಾವು ಅದರಲ್ಲೇನು ಭಾಳ ಇಲ್ಲಿವರೆಗೂ ಕೂಡ ತಲೆ ಹಾಕಕ್ಕೆ ಹೋದಾರಲ್ಲ.
ಈಗಲೂ ಕೂಡ ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು ಅಧ್ಯಕ್ಷರು ಅವ್ರ ಪದಾಧಿಕಾರಿಗಳು ನನಗೆ ಕೇಳಿಕೊಂಡ್ರೆ ಇಲ್ಲ ನಾನೇ ಕೇಳ್ತೀನಿ. ಅವ್ರ ಲಿಖಿತ ಮುಖಾಂತರ ಏನು ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಸರ್ಕಾರದ ಕಡೆಯಿಂದ ಆಗ್ತಕ್ಕಂಥ ಸಹಾಯವನ್ನು ವೈಯಕ್ತಿಕವಾಗಿ ನಮ್ಮ ಕಡೆಯಿಂದ ಏನಾಗಬೇಕು ಸಮುದಾಯಕ್ಕೆ ಕೂಡ ನಾನು ಖಂಡಿತವಾಗಿ ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಸೊ ಇನ್ನು ಉಳಿಕೆಯದ್ರೂ ಏನು ಪಕ್ಷ ಏನು ಕ್ರಮ ತಗೊಂಡಿದೆ ಕೆಲವು ಮುಖಂಡರ ಮೇಲೆ ಅದನ್ನು ನಿಮಗೆಲ್ಲ ದಾಖಲೆಗಳನ್ನು ಕೂಡ ಕೊಡ್ತಾರೆ. ಅದನ್ನು ನಮ್ಮ ವಕ್ತಾರರು ಮತ್ತು ನಮ್ಮ ಅಧ್ಯಕ್ಷರು ಕೂಡ ಕೊಡ್ತಾವ್ರೆ. ಆದರೆ ಇಲ್ಲಿ ನಮ್ಮ ಕೆಲವು ಒಕ್ಕಲಿಗ ಮುಖಂಡರುಗಳೆಲ್ಲ ಕೂಡ ಸಂಘವನ್ನು ನಾವು ಬೇರೆ ಮಾಡಬೇಕು ಯಲಹಂಕ ಕ್ಷೇತ್ರದೊಂದಾಗ ನಾನು ವಿರೋಧ ಮಾಡಿದ್ದೀನಿ. ಕೆಂಪೇಗೌಡ ಜಯಂತ್ಯೋತ್ಸವನ್ನೇ 2 ಮಾಡಿ ಮುಜುಗರ ಆಗೈತೆ ನಮಗೆ, 2 ಮಾಡೋದು ಬೇಡ ಅಂಥೇಳಿ. ಆದರೆ ಅವ್ರು ಪ್ರತ್ಯೇಕವಾಗಿ ಸಭೆಯನ್ನು ಕರ್ಕೊಂಡು ಅವ್ರು ತೀರ್ಮಾನ ಮಾಡ್ತಾವ್ರು, ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಪ್ರತ್ಯೇಕವಾಗಿ ಬಂದು ಅದನ್ನು ಕೂಡ ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಸೊ ಈ ವಿಚಾರವನ್ನು ಹೇಳಬೇಕು ಅಂಥೇಳಿ ತಮ್ಮನ್ನು ಕರೆದಿರ್ತಕ್ಕಂಥದ್ದು. ಇನ್ನು 2 ನಿಮಿಷದಲ್ಲಿ ಉಳಿಕೆ ವಿಚಾರಗಳನ್ನು ಬಂದು ತಮಗೆ ಹೇಳ್ತಾರೆ.